ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂಎಸ್ ಏಜೆನ್ಸಿಯ ಮುಖ್ಯಸ್ಥನನ್ನ ವಿಚಾರಣೆ ನಡೆಸಿದ್ದಾರೆ. ಜಿಟಿ ನಾಯಕರನ್ನ ಠಾಣೆಗೆ ಕರೆಸಿಕೊಂಡರು ಪೊಲೀಸರು. ಪೊಲೀಸರಿಂದ ಘಟನೆ ಬಗ್ಗೆ ಹಾಗೂ ಸಿಬ್ಬಂದಿ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸ ಆಯಿತು. ಸಿದ್ದಾಪುರ ಠಾಣೆಯಲ್ಲೇ ಪೊಲೀಸ್ ಆಯುಕ್ತ ಮೊಕ್ಕಾಮನ್ನ ಹೂಡಿದ್ದಾರೆ. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ತಂಡಗಳನ್ನು ರಚನೆ ಮಾಡಿ ದರೋಡೆಕೋರರಿಗಾಗಿ ಶೋಧ ಕಾರ್ಯ ಈಗ ಮುಂದುವರಿತಾ ಇದೆ. ಇದರ ಹಿಂದೆನೆ ಸಿಎಂಎಸ್ ಏಜೆನ್ಸಿಯ ಮುಖ್ಯಸ್ಥನನ್ನು ಸಹ ವಿಚಾರಣೆಗೆ ಒಳಪಡಿಸಲಾಗಿದೆ. ಜಿಟಿ ನಾಯಕರನ್ನ ಠಾಣೆಗೆ ಕರೆಸಿಕೊಂಡ್ರು ಪೊಲೀಸರು. ಈ ಘಟನೆ ಹೇಗಾಯಿತು, ಈ ಸಿಬ್ಬಂದಿ ಬಗ್ಗೆ ಅವ್ರ ಬಗ್ಗೆ ಏನಾದರೂ ಅನುಮಾನ ಇದೆಯಾ, ಈ ಹಿಂದೆ ಯಾವುದಾದ್ರೂ ಈ ರೀತಿ ಇನ್ವಾಲ್ವ್ ಆಗಿದ್ರಾ, ಈ ರೀತಿ ಎಲ್ಲ ಪೂರ್ವಾಪರವನ್ನ ವಿಚಾರಣೆ ಮಾಡಿದ್ದಾರೆ. ಮುಖ್ಯಸ್ಥ ಸಿಎಂಎಸ್ ಏಜೆನ್ಸಿಯ ಮುಖ್ಯಸ್ಥನನ್ನ ಕರೆಸಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಸಿದ್ದಾಪುರ ಠಾಣೆಯಲ್ಲಿ ಪೊಲೀಸ್ ಆಯುಕ್ತರು ಸಹ ಅಲ್ಲೇ ಮೊಕ್ಕಾಮನ್ನ ಹೂಡಿದ್ದಾರೆ. ಸದ್ಯ ದರೋಡೆಕೋರರ ಬಂಧನಕ್ಕಾಗಿ ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಹಾಡಹಗಲೇ 7 ಕೋಟಿ ಹಣ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳದಲ್ಲಿ ಮಹಜರು ಪ್ರಕ್ರಿಯೆ ಸದ್ಯ ಮುಕ್ತಾಯಗೊಳಿಸಲಾಗಿದೆ. ಡ್ರೈವರ್ ವಿನೋದ್ ಕುಮಾರ್ ಹಾಗೂ ಗನ್ಮ್ಯಾನ್ ರಾಜಣ್ಣ, ಗನ್ಮ್ಯಾನ್ ತಮ್ಮಯ್ಯ, ಕಸ್ಟೋಡಿಯನ್ ಅಫ್ತಾಬ್, ಸಿಎಂಎಸ್ ಏಜೆನ್ಸಿ ಎಟಿಎಂ ವಾಹನದಲ್ಲಿದ್ದಂತಹ ಸಿಬ್ಬಂದಿ ಇವರು. ಸಿಎಂಎಸ್ ಏಜೆನ್ಸಿ ಎಟಿಎಂ ವಾಹನದಲ್ಲಿ ಇವರೆಲ್ಲರೂ ಇದ್ರು. ಬಂದೂಕು ಹಾಗೂ ವಾಹನದಲ್ಲಿ ಸಿಕ್ಕಂತಹ ವಸ್ತುಗಳನ್ನು ಸಹ ಸೀಸ್ ಮಾಡಿಕೊಳ್ಳಲಾಗಿದೆ. ಸಿಕ್ಕ ವಸ್ತುಗಳನ್ನು ಸೀಸ್ ಮಾಡಿ ಸಿದ್ದಾಪುರ ಪೊಲೀಸರು ಕೊಂಡೊಯ್ದಿದ್ದಾರೆ. ಸದ್ಯ ಸಿದ್ದಾಪುರ ಪೊಲೀಸರು ಏನೇನು ವಸ್ತುಗಳನ್ನು ಸೀಸ್ ಮಾಡಿಕೊಂಡ್ರು ಅದನ್ನು ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಲ್ಲಿ ಮಹಜರು ಪ್ರಕ್ರಿಯೆ ಮುಕ್ತಾಯ ಆಗಿದೆ. ಈ ವಾಹನದಲ್ಲಿ ಸಿಎಂಎಸ್ ವಾಹನದಲ್ಲಿ 4 ಮಂದಿ ಹೋಗ್ತಾ ಇರ್ತಾರೆ. ಡ್ರೈವರ್, 2 ಗನ್ಮ್ಯಾನ್ ಜೊತೆಗೆ ಒಬ್ರು. ಈಗ ಅಷ್ಟು ಜನರ ವಿಚಾರಣೆಯನ್ನು ನಡೆಸ್ತಿದ್ದಾರೆ. ಇನ್ನು ಸೀಸ್ ಮಾಡಿಕೊಳ್ಳುವಂತಹ ಏನೇನು ವಸ್ತುಗಳಿದೆ ಅದನ್ನು ಸಹ ಸೀಸ್ ಮಾಡಿಕೊಳ್ಳುವಂತಹ ಕೆಲಸ ಸಹ ಆಗಿದೆ. ಡ್ರೈವರ್, ಗನ್ಮ್ಯಾನ್ ಇವರನ್ನು ಸಹ ವಿಚಾರಣೆಗೆ ಒಳಪಡಿಸಲಾಗಿದೆ. ಡ್ರೈವರ್ ವಿನೋದ್ ಕುಮಾರ್, ಗನ್ಮ್ಯಾನ್ ರಾಜಣ್ಣ ಇವರು ಮತ್ತೆ ತಮ್ಮಣ್ಣ ಅನ್ನೋರು ಇನ್ನೊಬ್ರು. ಇವರೆಲ್ಲರನ್ನೂ ಸಹ ವಿಚಾರಣೆಗೆ ಒಳಪಡಿಸಲಾಗಿದೆ. ಅವರ ಹತ್ರ ಇದ್ದಂತಹ ಗನ್ ಹಾಗೂ ಇತರೆ ವಸ್ತುಗಳನ್ನು ಸಹ ಸೀಸ್ ಮಾಡಿಕೊಳ್ಳುವಂತಹ ಕೆಲಸವನ್ನು ಸಿದ್ದಾಪುರ ಪೊಲೀಸರು ಮಾಡಿದ್ದಾರೆ. ಸೀಸ್ ಮಾಡಿಕೊಂಡಂತಹ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಸಿದ್ದಾಪುರ ಪೊಲೀಸರು. ಇನ್ನು ಬೆಂಗಳೂರಿನಲ್ಲಿ 7 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿದ್ದಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸ್ಥಳದಲ್ಲಿ ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ಮುಕ್ತಾಯಗೊಳಿಸಿದ್ದಾರೆ. ಈಗ ಆರೋಪಿಗಳಿಗಾಗಿ, ದರೋಡೆಕೋರರಿಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ.